ಬೀದರ್ನ ಬಸವ ಸೇವಾ ಪ್ರತಿಷ್ಠಾನದ ವತಿಯಿಂದ ಬೀದರ್ ನಗರದ ಶರಣ ಉದ್ಯಾನವನದಲ್ಲಿ ಶರಣ ಸಂಗಮ ಗುರು ಪೂರ್ಣಿಮೆ ಹಾಗೂ ಶರಣ ಹಡಪದ ಅಪ್ಪಣ್ಣನವರ ಜಯಂತಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಯಿತು. ಇನ್ನು ಈ ವೇಳೆ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿದಂತ ಬಸವ ಸೇವಾ ಪ್ರತಿಷ್ಠಾನದ ಅಧ್ಯಕ್ಷೆ ಡಾಕ್ಟರ್ ಗಂಗಾಂಬಿಕಾ ಅಕ್ಕನವರು ಮಾತನಾಡಿ, ಶರಣ ಉದ್ಯಾನದಲ್ಲಿ ಪ್ರಾರಂಭಿಸಿರುವಂತಹ ಮಹಾತ್ಮ ಬಸವೇಶ್ವರ ಪೂರ್ವ ಪ್ರಾಥಮಿಕ ಸಂಸ್ಕಾರ ಶಾಲೆ ಪ್ರಾರಂಭದ ಬಗ್ಗೆ ಮಾತನಾಡುತ್ತಾ 3 ವರ್ಷದಿಂದ 7 ವರ್ಷದೊಳಗಿನ ಮಕ್ಕಳಿಗೆ ಹೇಳುವಂತ ಜ್ಞಾನ ಅದು ಎಂದಿಗೂ ಹೋಗುವುದಿಲ್ಲ. ಆದ್ದರಿಂದ ಆ ಮಕ್ಕಳಿಗೆ ಅಕ್ಷರ ಬಿತ್ತನೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ಹೇಳಿದರು. ಆ ಮಕ್ಕಳು ಕೇವಲ 15 ದಿನಗಳಲ್ಲಿ ಸ್ವಾಮಿ ನೀನು ಶಾಶ್ವತ, ನೀನು ವಚನವನ್ನು ಉಚ್ಚರಿಸುವ ರೀತಿ ನೋಡಿ ಖುಷಿ ಆಗ್ತಿದೆ ಎಂದು ಹೇಳಿದರು. ಯಾಕೆ ಈ ಒಂದು ಅಕ್ಷರ ಬಿತ್ತನೆ ಕಾರ್ಯಕ್ರಮ 3 ವರ್ಷದ ಮಕ್ಕಳಿಗೆ ಮಾಡಬೇಕು ಅಂತ ತಿಳ್ಕೊಂಡು ನನಗೆ ವಿಚಾರ ಬಂದಿದ್ದು ಅಂತಂದ್ರೆ, 3 ವರ್ಷದಿಂದ 7 ವರ್ಷದ ತನಕ ನಾವು ಏನು ಬಿತ್ತುತ್ತೀವಲ್ಲ ಆ ಮಕ್ಕಳಿಗೆ ಅದು ಪೂರ್ಣ ಕೊನೆ ಉಸಿರಿರುವವರೆಗೂ ಆ ಒಂದು ಜ್ಞಾನ ಎಂದೆಂದೂ ಕೂಡ ಹೋಗೋದಿಲ್ಲ ಅಂತ. ಇದು ವಿಜ್ಞಾನ ಸಿದ್ಧವಾಗಿರ್ತಕ್ಕಂಥ ಮಾತು. ಅದಕ್ಕೆ 3 ವರ್ಷದಿಂದ ಮಕ್ಕಳಿಗೆ ನಾವು ಅಕ್ಷರ ಬಿತ್ತನಿಕೆ ಕಾರ್ಯಕ್ರಮವನ್ನು ಬಸವ ಕಲ್ಯಾಣದಲ್ಲಿ ಪ್ರಾರಂಭ ಮಾಡಿದ್ವಿ. ಅವಾಗ 2 ವರ್ಷದ ಅನುಭವದಿಂದ ಅಲ್ಲಿ ಆ ಮಕ್ಕಳ ಒಂದು ಕೂಟಗಳನ್ನು ಮಾಡಿ ಕಾರ್ಯಕ್ರಮವನ್ನು ಮಾಡ್ತಾ ಹೋದಾಗ ನಮ್ಗೆ ಅನಿಸ್ಲತ್ತಿತ್ತು ಏನಂತ, ಇಲ್ಲ ನಾವು ದೊಡ್ಡವರಿಗೆ ಪ್ರವಚನ ಮಾಡಬೇಕು ಮಾಡಬಾರ್ದಂತಲ್ಲ, ಮಾಡೋದಕ್ಕಿಂತನೂ ಕೂಡ ತಳಮಟ್ಟದಿಂದ ಪ್ರಾರಂಭ ಮಾಡಬೇಕು ಅಂತ ತಿಳ್ಕೊಂಡು ಮಹಾತ್ಮ ಬಸವೇಶ್ವರ ಪೂರ್ವ ಪ್ರಾಥಮಿಕ ಒಂದು ಸಂಸ್ಕಾರ ಶಾಲೆಯನ್ನು, ಅದು ಇಂಗ್ಲಿಷ್ ಮತ್ತು ಕನ್ನಡ ಎರಡರಲ್ಲಿ ಕೂಡ ಮಕ್ಕಳಿಗೆ ಒಳ್ಳೆ ರೀತಿಯಿಂದ ಶಿಕ್ಷಣ, ಗುಣಮಟ್ಟದ ಶಿಕ್ಷಣವನ್ನು ಕೊಡಬೇಕು ಅಂತಕ್ಕಂಥ ಒಂದು ಉದ್ದೇಶದಿಂದ ಮೊನ್ನೆ ಇಲ್ಲಿ ಪ್ರಾರಂಭ ಮಾಡಿ ಇವತ್ತ ಆ ಮಕ್ಕಳಿಗೆ ಅಕ್ಷರ ಬಿತ್ತನಿಕೆ ಕಾರ್ಯಕ್ರಮ ನೆರವೇರಿದೆ. ಇವತ್ತ ಆ ಮಕ್ಕಳ ಒಂದು ಭಾಗ್ಯೋದಯ ದಿನ ಅಂತ ನಮಗನಿಸ್ತದ್ರಿ. ಯಾಕೆ ಭಾಗ್ಯೋದಯ ದಿನ ಅಂತಂದ್ರೆ, ಯಾವಾಗ ನಮ್ಮಲ್ಲಿ ಜ್ಞಾನದ ಬಾಗಿಲು ತೆಗಿತದೋ, ಆ ಜ್ಞಾನ ನಮ್ಮ ಒಳಗೆ ಅಂತರಂಗದಲ್ಲಿ ಹೋಗ್ತದೋ ಅವತ್ತೇ ಆ ಮನುಷ್ಯನ ಭಾಗ್ಯೋದಯ ದಿನ. ಅದಕ್ಕೆ ಇವತ್ತಿನ ದಿವಸ ಆ ಮಕ್ಕಳಿಗೆ ಬೆಳಗ್ಗೆ 10 ರಿಂದ 12ವರೆಗೆ ಅಲ್ಲಿ ಜ್ಞಾನ ಬಿತ್ತನಿಕೆ ಕಾರ್ಯಕ್ರಮ, ಅಕ್ಷರ ಬಿತ್ತನಿಕೆ ಕಾರ್ಯಕ್ರಮ ನೆರವೇರಿದೆ. ಅದಕ್ಕೆ ಇನ್ನೂ ಈ ಒಂದು ಆಗಸ್ಟ್ ತಿಂಗಳಲ್ಲಿ ಸೆಪ್ಟೆಂಬರ್ ಅಕ್ಟೋಬರ್ ತನಕನೂ ಕೂಡ ನಿಮ್ಮ ಸುತ್ತಮುತ್ತ ಇರ್ತಕ್ಕಂಥ 3 ವರ್ಷ 4 ವರ್ಷದ ಒಳಗಾಗಿ ಇರ್ತಕ್ಕಂಥ ಮಕ್ಕಳಿಗೆ ನೀವು ಈ ಒಂದು ಶಾಲೆಯಲ್ಲಿ ಪ್ರವೇಶವನ್ನು ಪಡ್ಕೊಳ್ಬೇಕು. ಆ ಮಕ್ಕಳು ನೋಡ್ರಿ 15 ದಿವಸದಿಂದ ಮಕ್ಕಳು ಬರ್ತಾ ಇದ್ದಾರೆ. ಸ್ವಾಮಿ ನೀನು ಶಾಶ್ವತ ನೀನು ಅಂತಕ್ಕಂಥ ವಚನ ಇಷ್ಟು ಸ್ಪಷ್ಟವಾಗಿ ಉಚ್ಚಾರ ಮಾಡ್ತಾರ ಅಂತ ಕೇಳಬಾರ್ದ್ರಿ. ನನಗೆ ಆಶ್ಚರ್ಯ ಇತ್ತು, ಅಷ್ಟೊಂದು ಸ್ಪಷ್ಟವಾಗಿ ಆ ಮಕ್ಕಳು, ಇಷ್ಟು ಸಣ್ಣ ಮಕ್ಕಳು ಉಚ್ಚಾರ ಮಾಡ್ತಾ ಇದಾರಲ್ಲ ಅಂತ ತಿಳ್ಕೊಂಡು. ಅದಕ್ಕಂತ ಒಂದು ಸಂಸ್ಕಾರ ನಾವು ಕೊಡಬೇಕು, ನೀವು ಕೂಡ ಆ ರೀತಿ ಕೊಡಬೇಕು ಅಂತ ತಿಳ್ಕೊಂಡು ಪ್ರಾರ್ಥಿಸಿ ಆ ಒಂದು ಶಾಲೆಯ ಕಾರ್ಯಕ್ರಮವನ್ನು ಬೆಳಗ್ಗೆ ಅಲ್ಲಿ ಇನ್ನು ಅನುಭವದ ನುಡಿಗಳನ್ನಾಡಿದ ಕಲಬುರಗಿಯ ಮಹಾಂತ ಜ್ಯೋತಿ ಪ್ರತಿಷ್ಠಾನದ ಅಧ್ಯಕ್ಷರಾದಂಥ ಪ್ರೊಫೆಸರ್ ಶಿವರಾಜ್ ಪಾಟೀಲ್, ಹಡಪದ ಅಪ್ಪಣ್ಣನವರ ನಿಜವಾದ ಗುರು ಬಸವಣ್ಣನವರು. ಅಪ್ಪಣ್ಣನವರು ಒಂದು ವಚನದಲ್ಲಿ ಹೇಳುವಂತೆ, ಗುರು ಗುರು ಎಂದು ಗುರುವಿಗೆ ಪೂಜೆ ಮಾಡ್ತೀರಿ, ಆದರೆ ಆ ಗುರುವನ್ನ ಮನುಷ್ಯನೆಂದು ಭಾವಿಸ್ತೀರಿ, ಅದು ಗುರುದ್ರೋಹಿ ಕೆಲಸ ಅಂತ ಹೇಳ್ತಾರೆ. ಅಂದರೆ ಅಪ್ಪಣ್ಣನವರು ಬಸವಣ್ಣನನ್ನ ಸಾಕ್ಷಾತ್ ಪರಮಾತ್ಮನ ಸ್ವರೂಪವೆಂದು ಭಾವಿಸಿದ್ರು ಎಂದು ಹೇಳಿದರು. ಅವರು ಗುರುವಿಗೆ, ಅವ್ರ ಗುರು ಅಂದ್ರೆ ಬಸವಣ್ಣವರು. ಒಂದ್ ಕಡೆ ಚನ್ನಮಲ್ಲೇಶ್ವರ ಅಂತ ಒಂದ್ ಕಡೆ ಬರ್ತಾರ, ಆದರೆ ನಿಜವಾದ ಅರ್ಥದಲ್ಲಿ ಅವ್ರ ಗುರು ಬಸವಣ್ಣನವರು ಇದ್ದರು. ಅವ್ರು ಹೇಳ್ತಾರೆ ಒಂದು ವಚನದಲ್ಲಿ, ಗುರು ಗುರು ಎಂದು ಪೂಜೆ ಮಾಡುವರು, ಮತ್ತೆ ಆ ಗುರುವ ನರನೆಂದು ನಂಬರು, ಅವರು ಗುರುದ್ರೋಹಿಗಳು ಅಂತ ಹೇಳ್ತಾರೆ. ಅಂದರೆ ಗುರು ಗುರು ಎಂದು ಗುರುವಿಗೆ ಪೂಜೆ ಮಾಡ್ತೀರಿ, ಬಸವಣ್ಣನ ಪೂಜೆ ಮಾಡ್ತೀರಿ, ಆದರೆ ಆ ಗುರುವಿಗೆ ಮನುಷ್ಯನೆಂದು ಭಾವಿಸ್ತೀರಿ, ಅದು ಗುರುದ್ರೋಹ ಇದ್ದಂಗದ ಅಂತ ಹೇಳ್ತಾರೆ. ಬಸವಣ್ಣನವರನ್ನ ಸಾಕ್ಷಾತ್ ಪರಮಾತ್ಮನ ಸ್ವರೂಪದಲ್ಲಿ, ಇಷ್ಟಲಿಂಗದ ಸ್ವರೂಪದಲ್ಲಿ ನೋಡಿದಂಥವರು ಎಲ್ಲ ಶರಣರದ. ಅದಕ್ಕೆ ಬಸವನ ಮೂರ್ತಿಯ ಧ್ಯಾನಕ್ಕೆ ಮೂಲ ಎಂದು ಅಂತೀವಲ್ಲ, ಅದು ಚಾರಿತ್ರಿಕ ಬಸವಣ್ಣ ಅಲ್ಲ, ಬಯಾಲಜಿಕಲ್ ಬಸವಣ್ಣ ಅಲ್ಲ, ಆದರೆ ಬ್ರಹ್ಮಾಂಡ ವ್ಯಾಪ್ತವಾದಂಥ ವಿಶ್ವರೂಪಿ ಅರಿವಿನ ಕುರು ಆದ ಲಿಂಗದ ಪ್ರತೀಕ ಬಸವಣ್ಣರ. ಅದಕ್ಕೆ ಇವರು ಹೇಳ್ತಾರೆ ಆ ಗುರು ಅಷ್ಟು ಶ್ರೇಷ್ಠ ಗುರು ಅದ. ಆ ಗುರುವಿಗೆ ದೇವರಂತಂದು ತಿಳಿದಂಥ, ಆ ಬ್ರಹ್ಮಾಂಡ ವ್ಯಾಪ್ತಿವಾದಂಥ ನಿರಾಕಾರ ಪರಮಾತ್ಮನ ಸ್ವರೂಪದಲ್ಲಿ ಕಂಡಂಥವರು ಇವರು. ಇನ್ನು ಈ ವೇಳೆ ಸಮಾಜಮುಖಿ ಕೆಲಸ ಮಾಡ್ತಿರುವಂತಹ ರೋಟರಿ ಕ್ಲಬ್ ಬೀದರ್ ಪೋರ್ಟ್ ಅಧ್ಯಕ್ಷರಾದಂಥ ಡಾಕ್ಟರ್ ಉಲ್ಲಾಸ್ ಕಟ್ಟಿಮನಿ, ರೋಟರಿ ಕ್ಲಬ್ನ ಸೆಂಚುರಿ ಅಧ್ಯಕ್ಷರಾದಂಥ ಡಾಕ್ಟರ್ ನಾಗೇಶ್ ಪಾಟೀಲ್, ರೋಟರಿ ಕ್ಲಬ್ನ ಕ್ವೀನ್ಸ್ ಅಧ್ಯಕ್ಷರಾದಂಥ ಡಾಕ್ಟರ್ ಸುಲೋಚನಾ ಪಾಟೀಲ್, ರೋಟರಿ ಕ್ಲಬ್ ಸಿಲ್ವರ್ ಸ್ಟಾರ್ಸ್ ಅಧ್ಯಕ್ಷರಾದಂಥ ಆದಿಶ್ ವಾಲಿ ಅವರಿಗೆ ಅಭಿನಂದನೆ ಕೂಡ ಸಲ್ಲಿಸಲಾಯಿತು.